ಕುಮಾರಸ್ವಾಮಿ ವರ್ಸಸ್ ಡಿಕೆ ಬ್ರದರ್ಸ್ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಎಲ್ಲಿ ಎಷ್ಟು ಕಲ್ಲು ಹೊಡೆದಿದ್ದಾರೆ ಅಂತ ನನಗೆ ಗೊತ್ತು ಅಂತ ಈ ಕಡೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಲಿಸ್ಟ್ ನನ್ನ ಹತ್ರ ಕೂಡ ಇದೆ ಅನ್ನೋದನ್ನ ಈ ಮೂಲಕ ತಿರುಗೇಟು ಕೊಡ್ತಾ ಇದ್ದಾರೆ. ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ ಅದನ್ನೇ ಹೇಳೋದು. ಇಲ್ಲೆಲ್ಲೋ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿ ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು ಇಂಥವ್ರನ್ನ ಕಳಿಸಿದ್ರೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಆ ಬಡವ ಜಮೀನೆಲ್ಲ ಲೂಟಿ ಹೊಡೆದು ಸಾಕ್ಷಿ ಗುಡ್ಡೆ ಏನು ಮಾಡ್ತೀವಿ. ಕನಕಪುರ ಜನ ಕೇಳಿ. ಅವ್ರು ಹೊಡಿತಾ ಇರಲ್ಲ, ಅವ್ರ ಮನೆಯವರೆಲ್ಲ ಕಲ್ಲು ಹೊಡಿತಾ ಇರಲ್ಲ. ಕೊಡ್ಲ ಪಟ್ಟಿ ಕಾಯ್ತಿದೆ ಅಸೆಂಬ್ಲಿಲಿ. ಮೊನ್ನೆ ಲಾಸ್ಟ್ ಅಸೆಂಬ್ಲಿಲಿ ಕಾಯ್ತಾ ಇದೆ, ಎಲ್ಲ ತೆಗೆದುಕೊಂಡು. ಆಯ್ತು ಬಿಡಿ, ಏನ್ ಮಾಡ್ತೀವಿ. ಕನಕಪುರ ಜನ ಕೇಳಿ. ಅವ್ರು ಹೊಡಿತಾ ಇರಲ್ಲ, ಅವ್ರ ಮನೆಯವರೆಲ್ಲ ಕಲ್ಲು ಹೊಡಿತಾ ಇರಲ್ಲ. ಕೊಡ್ಲ ಪಟ್ಟಿ ಕಾಯ್ತಿದೆ ಅಸೆಂಬ್ಲಿಲಿ. ಮೊನ್ನೆ ಲಾಸ್ಟ್ ಅಸೆಂಬ್ಲಿಲಿ ಕಾಯ್ತಾ ಇದೆ, ಎಲ್ಲ ತೆಗೆದುಕೊಂಡು. ಆಯ್ತು ಬಿಡಿ, ಏನ್ ಮಾಡ್ತೀವಿ. ಕನಕಪುರ ಜನ ಕೇಳಿ. ಅವ್ರು ಹೊಡಿತಾ ಇರಲ್ಲ, ಅವ್ರ ಮನೆಯವರೆಲ್ಲ ಕಲ್ಲು ಹೊಡಿತಾ ಇರಲ್ಲ. ಕೊಡ್ಲ ಪಟ್ಟಿ ಕಾಯ್ತಿದೆ ಅಸೆಂಬ್ಲಿಲಿ. ಮೊನ್ನೆ ಲಾಸ್ಟ್ ಅಸೆಂಬ್ಲಿಲಿ ಕಾಯ್ತಾ ಇದೆ, ಎಲ್ಲ ತೆಗೆದುಕೊಂಡು. ಆಯ್ತು ಬಿಡಿ, ಏನ್ ಮಾಡ್ತೀವಿ. ಕುಮಾರಸ್ವಾಮಿ ವರ್ಸಸ್ ಆಲ್ ಅನ್ನೋ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಮಧ್ಯೆ ಏರ್ಪಟ್ಟ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ ಕಾಂಗ್ರೆಸ್ನವರು ಅಧಿಕೃತ ವಿಪಕ್ಷಕ್ಕಿಂತ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವ್ರನ್ನ ಅನ್ನೋದು ಇವತ್ತಿನ ಇಡೀ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನ ಒಬ್ಬೊಬ್ಬರೇ ಸಚಿವರು ಕೊಟ್ಟಂತಹ ಹೇಳಿಕೆ ಸ್ಪಷ್ಟಪಡಿಸ್ತಾ ಇದೆ.